ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ವಿಚಾರದಲ್ಲಿ ಈಗ ಬಿಜೆಪಿ ಜೆಡಿಎಸ್ ಮಧ್ಯೆ ಫ್ರೆಂಡ್ಲಿ ಫೈಟ್, ಗುದ್ದಾಟ ಅಲ್ಲ, ಫ್ರೆಂಡ್ಸ್ ತಾನೇ ಈಗ ಅವರು. ನಿನ್ನೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ದಿಲ್ಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಎಲ್ಲ ಮಾತುಕತೆ ಎಲ್ಲ ಮಾಡಿದ್ರು ರಾಜ್ಯ ಬಿಜೆಪಿ ನಾಯಕರುಗಳು ಡ್ಯಾಶ್. ಇವತ್ತು ಅವರೆಲ್ಲ ಕೆಲವರು ಹೋಗಿ ಮಾನ್ಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಯಾವ ಕಾರಣಕ್ಕೂ ಅದು ಜೆ ಡಿ ಎಸ್ಗಲ್ಲ, ನಮ್ಮ ಸೀಟ್ ಅದು ಬಿ ಜೆ ಪಿದು, ಯೋಗೇಶ್ವರನ ಮೈತ್ರಿ ಅಭ್ಯರ್ಥಿ ಅಂತ ಪರಿಗಣಿಸಬೇಕು ಅಂತ ಮನವಿ. ಆಮೇಲೆ ನಡ್ಡಾ ಜೊತೆ ಮಾತಾಡಿದ್ಮೇಲೆ ಅಶೋಕ್ ಅವರು ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣ ಫೇವರೇಟ್ ಇರ್ಬೋದು, ಆದರೆ ಕ್ಷೇತ್ರ ಬಿಟ್ಕೊಡೋದು ಬಿಡಲ್ಲ, ಇದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅದು ಹೇಳೋದು ಇದು ಹೇಳೋದು, ಸುಮ್ಮನೆ ಹಂಗೂ ಹೇಳೋದು ಹಿಂಗೂ ಹೇಳೋದು, ತೂಗ್ತಾ ಇರೋದು ಚೂಟ್ತಾ ಇರೋ ಥರ. ಇದು ಅವ್ರಿಗೆ ಫೇವ್ರೇಟ್ ಇರ್ಬೋದು, ಇದು ಅವ್ರಲ್ಲಿ ಗೆಲ್ಬೋದು, ಬಟ್ ಅದು ತೀರ್ಮಾನ ಅವ್ರು ಮಾಡ್ತಾರೆ ಬಿಡಿ. ಹಂಗೆ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಏನಿದೆ? ಮಾರ್ಕೆಟ್ ಅದು ತಗೊಂಡೋಗಿ ವ್ಯಾಪಾರ ಮಾಡ್ಕೋಬೇಕಷ್ಟೇ ಅವನಿಗಾರು, ಅದಕ್ಕೂ ವ್ಯಾಲ್ಯೂ ಇದ್ದರೆ. ಏನು ಬೆಲೆ ಇದೆ ನಿಮ್ಮ ಅಭಿಪ್ರಾಯಕ್ಕಾಗ? ನಿಮ್ಮ ಅಭಿಪ್ರಾಯಕ್ಕೆ ಏನಾದ್ರು ಬೆಲೆ ಇದ್ರೆ ಹೇಳಬೇಕಪ್ಪ. ಎಲ್ಲ ಹೇಳ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ ಅಂತಂದರೆ ನಿಮ್ದು ಯಾಕೆ ಕೇಳಿಸ್ಕೋಬೇಕು? ಅವ್ರದ್ದೇ ಕೇಳಿಸ್ಕೊತೀವಿ, ಅವ್ರು ಹೇಳ್ದಾಗ ಹೇಳ್ಕೊಳ್ಳಿ, ಸುಮ್ಮನೆ ಬರ್ರಿ ವಾಪಸ್ಸು. ಫ್ಲೈಟ್ ವೇಸ್ಟು, ದುಡ್ಡು ವೇಸ್ಟು. ಈ ಮಧ್ಯೆ ಚನ್ನಪಟ್ಟಣಕ್ಕೆ ನಾನೇ ಕ್ಯಾಂಡಿಡೇಟ್ ಅಂತ DCM ಹೇಳಿದ್ದಾರೆ. ನೀವೇನಾ? ಹ್ಞೂ ಸರ್, ಅವತ್ತಿಂದ ಅದೇ ಬಿ ಫಾರ್ಮ್ ಬರೆಯೋದು ನಾನೇ, ಕ್ಯಾಂಡಿಡೇಟ್ ಹಾಕೋದು ನಾನೇ, ಯೋಗೇಶ್ವರ ಟಿಕೆಟ್ ಕೊಡ್ತಾರೆ ಅದೆಲ್ಲ ಉತ್ತರ ಕೊಡಲ್ಲ ಅಂತ ಅಂದಿರ್ತಾರೆ. ನೀವೇ ಕ್ಯಾಂಡಿಡೇಟ್ ಆಗ್ತೀರಾ? ಹಾಗಂತೆ ಸರ್. ಹೌದಾ? ಅಂದರೆ ನೀವು ಅಲ್ಲಿ ನಿಂತ್ಬಿಟ್ಟು ಕನಕಪುರ ತಮಗೆ ಬಿಟ್ಕೊಡ್ತೀರೋ ಹೆಂಗೆ? ಏನಿದೆಯೋ ಅವ್ರ ತಲೆ. ಅವರೆಲ್ಲಿ ನಿಲ್ತಾರ್ರಿ, ಸುಮ್ಮನೆ ಎಲ್ಲರಿಗೂ ರೈಲು ಹತ್ತಿಸ್ತಾ ಇರ್ತಾರೆ ಅವರು ಮಜಾ ತಗೊಳಕ್ಕೆ. ಅವ್ರ ಮನಸ್ಸಲ್ಲಿ ಯಾವುದೋ ಕ್ಯಾಂಡಿಡೇಟ್ ಇರುತ್ತೆ, ಅದೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತಿರ್ತಾರೆ ಅವರು. ಆಮೇಲೆ ಆ ಥರ ಏನ್ರಿ ಚುನಾವಣೆ ಅನೌನ್ಸ್ ಆಗಲಿ ಬಿಡ್ರಪ್ಪ, ಅಲ್ಲಿವರೆಗೂ ಈ ಸುಮ್ಮನೆ. ಎಸ್, ನಿಖಿಲ್ ಕುಮಾರಸ್ವಾಮಿನೂ ಸಹ ನಮ್ಮ ಜನತಾದಳದ ಯುವ ಘಟಕದ ಅಧ್ಯಕ್ಷರು. ಅವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡುವಂತ ಅವಕಾಶ ಇದೆ. ಚನ್ನಪಟ್ಟಣನೂ ಕೂಡ ಅವರು ಫೇವರೇಟ್ ಇರುವಂಥದ್ದು. ತಗೊಳೋದು ಬಿಟ್ಕೊಡೋ ಪ್ರಶ್ನೆ ಇಲ್ಲಿ ಯಾವುದೂ ಇಲ್ಲ. ಯಾರನ್ನ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನಾನೇ ರೀ, ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದವ್ರು. ನಿಮ್ಮ ನಿಲ್ಸಿದ್ರು ನನಗೆ ಓಟ್ ಅದು. ನೀವು ಯಾಕೆ ಅದ್ರ ಮಾತಾಡಕ್ಕೆ ಹೋಗ್ತೀರಾ? ಯಾಕೆ ನಾನು ಹತ್ರ ಮಾತಾಡಲಿ? ಅವರಿಬ್ರು ಅಲೈನ್ಸ್ ಪಾರ್ಟಿ ಇರುವಾಗ ನಾವು ಯಾಕೆ ಮಾತಾಡಬೇಕು? ನಿಮ್ಮನ್ನು ನಿಲ್ಲಿಸಿದ್ರು ಅಂತ ಯಾರಪ್ಪ? ಅದೃಷ್ಟವಂತ ಪತ್ರಕರ್ತ ಹೇಳ್ತಾರಷ್ಟೇ. ಯಾಕೋ ಒಂದು ಅರ್ಜಿ ಕೊಡ್ರಿ, ನೋಡಾಬಿಡೋಣ, ನಿಮ್ಮನ್ನು ನಿಲ್ಲಿಸ್ಲಿ. ಎಸ್, ಪೋಕ್ಸೋ ಪ್ರಕರಣ ರದ್ದು ಕೋರಿ ಮಾಜಿ ಸಿಎಂ ಯಡಿಯೂರಪ್ಪ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಅಲ್ಲಿಯವರೆಗೂ ಯಡಿಯೂರಪ್ಪಗೆ ಮಧ್ಯಂತರ ರಕ್ಷಣೆ ಆದೇಶವನ್ನು ಮುಂದುವರೆಸಿದೆ. ವಿಚಾರಣೆ ವೇಳೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಎಸ್ವೈ ಪರ ವಕೀಲ ಸಿವಿ ನಾಗೇಶ್ ಗರಂ ಆದರು. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಅಂತ ಕಾಂಗ್ರೆಸ್ಸಿಗರು ದಿನ ಬೆಳಗಾದ್ರೆ ಹೇಳ್ತಾರೆ, ಹಾಗಾದ್ರೆ ಅವರೇ ಬಂದು ವಾದ ಮಂಡಿಸಲಿ ಅಂತ ಸವಾಲ್ ಹಾಕಿದ್ರು. ಸಿಐಡಿ ಪರ ವಾದ ಮಂಡಿಸಿದಂತಹ ಎಸ್ಪಿಪಿ ಅಶೋಕ್ ನಾಯ್ಕ್ ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಕೆಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೋರಿದ್ರು. ಈ ಮಧ್ಯೆ ಸರ್ಕಾರಿ ಬೋಕಸ್ದ ಅರ್ಧ ಪಾಲು ಮುಸ್ಲಿಮರಿಗೆ ಎಂಬರ್ಥದಲ್ಲಿ ಬಿಜೆಪಿ ಟ್ವೀಟ್ ಮಾಡಿದ ಪ್ರಕರಣದಲ್ಲಿ ವಿಜಯೇಂದ್ರ ಸೇರಿ ಇತರರ ವಿರುದ್ಧ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಮುಂದಿನ ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ನಿಗದಿಯಾಗಿದೆ. ಸೊ ಒಂದು ಕಡೆ ಯಡಿಯೂರಪ್ಪನವರು ಪ್ರಕರಣ ರದ್ದು ಮಾಡಕ್ಕೆ ಕೇಳಿದ್ದಾರೆ, ಇನ್ನೊಂದು ಕಡೆ ಅವ್ರಿಗೆ ರಕ್ಷಣೆ ಕೊಟ್ಟಿರೋದನ್ನು ತೆಗೆದು ಬಿಡಿ ಅಂತ ಇವ್ರು ಕೇಳ್ತಿದ್ದಾರೆ. ಈ ಮಧ್ಯದಲ್ಲಿ ಚಾರ್ಜ್ ಶೀಟ್ ಆಗೋಗಿದೆ ಅದೀಗ ಅಲ್ವಾ? ನೋಡೋಣ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಮಾಡಲಿ. ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಷಡ್ಗಿರಾಕಿ ಅಂತ MB ಪಾಟೀಲ್ರೇನೋ ಹೇಳಿಬಿಟ್ರು. BJP ತಿರುಗಿ ಬಿದ್ದರು. ಇವತ್ತು ಅವ್ರ ಸ್ಥಾನದ ಘನತೆ ಲೆಕ್ಕಿಸದೆ, ಅಂದರೆ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರು MB ಪಾಟೀಲ್ರು ಅವಹೇಳನಕಾರಿ ಕುಚೋದ್ಯದ ಪದವನ್ನು ಬಳಕೆ ಮಾಡಿದ್ದಾರೆ. ಈ ಮೂಲಕ ಪರಿಶಿಷ್ಟ ಸಮುದಾಯದವರೊಬ್ಬರು ಉನ್ನತ ಸ್ಥಾನ ಅಲಂಕರಿಸಿರೋದನ್ನು ಸಹಿಸಲಕ್ಕಾಗ್ತಿಲ್ಲ ಅವ್ರಿಗೆ ಅಂತ. ಸಿದ್ದರಾಮಯ್ಯ ಸ್ಟೋರಿ ರಿಪೀಟ್ ಇಲ್ಲಿ. ಈಗ ಇವ್ರ ಕಡೆ ಹಿಂದುಳಿದ ವರ್ಗದವರಾಗಿದ್ದ ಸಹಿಸ್ತಾ ಇಲ್ಲ ಅವರು ಅಂತಂದಂಗೆ. ಓಕೆ, ಅಸೂಯೆ ಅವ್ರಿಗೆ, ಶೋಷಿತ ವರ್ಗಕ್ಕೆ ಅವಮಾನ ಅಂತೆಲ್ಲ ವಿಜಯೇಂದ್ರ ಕಿಡಿಕಾರ ಕ್ಷಮೆ ಕೇಳಬೇಕು. ನಾರಾಯಣ ಸ್ವಾಮಿ ಅವರು ನಾನು ಕೆಳಜಾತಿಯವನು, ಯಾರು ಕೇಳೋರಿಲ್ಲ ಅಂತ ಲಜ್ಗೆಟ್ಟವನು ಅಂತ ಹೇಳಿದ್ರ, ನನ್ನ ಜಾತಿ ಕೀಳಾಗಕ್ಕೆ ಯಾರು ಕಾರಣ? ನೀವೇ. ನಾನೆಲ್ಲ ಹೊರಗೆ ತಂದರೆ ನೀವು ನಿದ್ದೆ ಬಿಡಬೇಕಾಗತ್ತೆ ಅಂತ ಅವ್ರು ಎಗರಿದ್ದಾರೆ. ತಕ್ಷಣ MB ಪಾಟೀಲ್ರು, ಅಯ್ಯೋ ಅಪಮಾನ ಆಗಿದ್ರೆ ವಿಷಾದಿಸ್ತೀನಿ, ಅವ್ರು ನನ್ನ ಮಿತ್ರರಪ್ಪ, ನನ್ನ ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇನೋ ಅವ್ರಿಗೆ ಸಾರಿಸಿದಾರೆ ತಿಪ್ಪೆ. BJP ದಲಿತರನ್ನು ಉಪಯೋಗಿಸಿ ಖರ್ಗೆನ್ ಟಾರ್ಗೆಟ್ ಮಾಡ್ತಾ ಇದೆ, ಇದಿಲ್ಲ ಭಾಳ ದಿನ ನಡೆಯಲ್ಲ ಅಂತ MB ಪಾಟೀಲ್ದು ವಾದ.
ಹೆಚ್ಚಿಗೆ ನನ್ನ ಬಡತನವನ್ನ ಹೀಯಾಳಿಸಿಬಿಟ್ರಲ್ಲ ನೀವು. ಲಜ್ಜೆಗಟ್ಟ ವ್ಯಕ್ತಿ ಅಂದಿರಲ್ಲಪ್ಪ. ನಾನು ಯಾವ್ದ್ರಲ್ಲಿ ಲಜ್ಜೆಗಟ್ಟಿದ್ದೀನಿ? ಜಾತಿಯನ್ನು ಕೂಡ ತಂದ್ರಿ. ಇವತ್ತು ನಾನು ಕೀಳು ಜಾತಿಯವನು ಅಂತ ನಿಮ್ಗೆ ಅನ್ಸಿದೆ. ನನ್ನ ಜಾತಿ ಕೀಳಾಗಲಿಕ್ಕೆ ಕಾರಣ ಯಾರು? ನೀವೇ ತಾನೆ. ನನ್ನನ್ನ ಕೆಣಿಕಿದವ್ರನ್ನ ನಾನು ಬಿಡಲ್ಲ. ನಾನೇನಾದ್ರೂ ನಿಮ್ಮದು ಸರಿಯಾಗಿ ಹೊರಗಡೆ ತಂದ್ರೆ ನಿಮಗೆ ನಿದ್ದೆ ಬರೋದಿಲ್ಲ. ನಾನು ಶೆಡ್ ಗಿರಾಕಿ ಅಂತ ಹೇಳೋದು ಅಂದಿದ್ದಕ್ಕೆ ಅವ್ರಿಗೇನಾದ್ರು ಅಪಮಾನ ಆಗಿತ್ತಪ್ಪ ಅಂದ್ರೆ ನಾನು ಅದಕ್ಕೆ ಪಾಪ ನಾರಾಯಣ ಸ್ವಾಮಿ ಇದೇನು ಇಲ್ಲ, ಅವ್ರ ಬಗ್ಗೆ ನಂಗೆ ಗೌರವ ಇದೆ. ನಾರಾಯಣ ಸ್ವಾಮಿ ಒಬ್ಬ ನನ್ನ ಆತ್ಮೀಯ ಸ್ನೇಹಿತರು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಇಲ್ಲ ಅನ್ನೋದಲ್ಲ, ಅವರು ಕೂಡ ದಲಿತರು. ನೀವು ನನಗೆ ಖರ್ಗೆ ಸಾಹೇಬ್ರ ವಿರುದ್ಧ ಯಾಕೆ ಮಾಡ್ತೀರಪ್ಪ ಅಂತ ನಾರಾಯಣ ಸ್ವಾಮಿ ಹೇಳ್ಬೇಕಾಗಿತ್ತು. ವಿಜೇಂದ್ರದೇನು ಭಾಳ ದಿವಸ ಹೋಗಲ್ಲ, ಭಾಳ ದಿವಸ ಹೋಗಂಗಿಲ್ಲ ಗಾಡಿ, ಯಾರು ಅವ್ರನ್ನ ಒಪ್ತಾ ಇಲ್ಲ ಅಲ್ಲಿ. ಈಗ ಅದೇ ಥರ ಎಷ್ಟೋ RSSನ ರಾಷ್ಟ್ರೋತ್ಥಾನ ಪರಿಷತ್ತು, ಚಾಣಕ್ಯ ಯೂನಿವರ್ಸಿಟಿ ಎಲ್ಲ RSS ರಾಷ್ಟ್ರೋತ್ಥಾನ ಪರಿಷತ್ ಅಂತ ಪದೇ ಪದೇ ಕಾಂಗ್ರೆಸ್ಸಲ್ಲಿ ಹೇಳ್ತಾರಲ್ಲ, ಏನಕ್ಕೆ ಯಾಕೆ ಕೊಡಬಾರ್ದು ಅದಕ್ಕೆ ಅಂತ ಯಾರೊಬ್ಬರು ಹೇಳಿ ನೋಡೋಣ. ಕಾನೂನು ಪ್ರಕಾರದಲ್ಲಿ ಅದಕ್ಕೆ ಯಾಕೆ ಕೊಡಬಾರ್ದು? ಖರ್ಗೆ ಅವ್ರಿಗೆ ಕಾನೂನು ಪ್ರಕಾರದಲ್ಲಿ ಕೊಡಬಹುದು ಅಂದರೆ ಅದಕ್ಕೆ ಯಾಕೆ ಕೊಡಬಾರ್ದು ಅಂತ ಹೇಳ್ರಿ ಯಾರೊಬ್ಬರು ನನಗೆ. ಹಾಗಿದ್ರೆ ಈ ರಾಜ್ಯದಲ್ಲಿ ಬಹು ಸಂಸ್ಥೆಗಳು, ಧಾರ್ಮಿಕ ಹಾಗೂ ಇತರೆ ಸಂಸ್ಥೆಗಳಿಗೆ ಜಾಗ ಕೊಡ್ತೀವಲ್ಲ ನಾವು, ಅದನ್ನ ಯಾಕೆ ಕೊಡ್ತೀರಿ ಅಂತ ಹೇಳಿ ಹಂಗಾರೆ? ಯಾಕೆ ಕೊಡ್ತೀರಿ ಅಂತ ಹೇಳಿ ಹಂಗಾರೆ? ವಕ್ಫ್ ಬೋರ್ಡ್ಗೆ ಜಾಗ ಕೊಡ್ತೀರಿ, ಅಥವಾ ಮಠಗಳಿಗೆ ಕೊಡ್ತೀರಿ, ಅಥವಾ ಇನ್ಯಾರಿಗೋ ಪಾಲಿಟಿಷಿಯನ್ಸ್ ಕೊಡ್ತೀರಿ, ಇನ್ನೊಬ್ರು ಕೊಡ್ತೀರಿ, ಮತ್ತೊಬ್ರು ಕೊಡ್ತೀರಿ, ಸಂಸ್ಥೆ ಕೊಡ್ತೀರಿ. ಯಾಕೆ ಕೊಡ್ತೀರಿ? RSS ಒಂದು ಸಂಸ್ಥೆ. ನಿಮ್ಮ ಭಾವನೆ 1000 ಇರ್ಬೋದು, ಸಿದ್ಧಾಂತಗಳು ಅದರ ಬಗ್ಗೆ ನಿಮ್ಮ ಭಾವನೆ 1000 ಇರ್ಬೋದು. ಅದು ದಟ್ಸ್ ಅನ್ಫೇರ್. ಅದು ಎಜುಕೇಶನ್ಗೆ ತಾನೇ ಕೊಟ್ಟಿರೋದು. ಈಗ ಇಲ್ಲಿ ಡಿಫೆಂಡ್ ಮಾಡಿಲ್ವಾ ನೀವು? ಹಾಗೆ ಅದು ಎಜುಕೇಶನ್ಗೆ ಕೊಟ್ಟಿರೋದು. ನಿಯಮ ಎಲ್ಲಿದೆ ಕೊಡಬಾರ್ದು ಅಂತ ಮಾತಾಡಿರೋದು ರಾಷ್ಟ್ರೋತ್ಥಾನ. ಯಾಕೆ ಹೇಳಿ? ಯಾಕೆ ಹೇಳಿ ನೋಡೋಣ. ಅದಕ್ಕೆ ಉತ್ತರ ಇಲ್ಲ. ಮತ್ತೆ ಸುಮ್ಮನೆ ಬಿಡ್ತಾರೆ ಕೂತ್ಕೊಂಡ. ಒಬ್ರಿಗೊಬ್ರು ವೈಯಕ್ತಿಕವಾಗಿ ಬೈಕೋಬೇಡಿ. ಈಗ ಅವ್ರು ಹೇಳಿದ್ರು BJP ಅವ್ರದ್ದು ಏನಾದ್ರು ಬಿಚ್ಚಿ ತೆಗೆದು ಬಿಟ್ರೆ ಕೆದಕಕ್ಕೆ ಹೋದ್ರೆ 100 ಬರುತ್ತೆ ಅಂತ ದಿನೇಶ್ ಗುಂಡೂರಾವ್. ನೀವು ಕೆದಕ್ರಿ ಅಂತಲೇ ನಾವು ಹೇಳೋದು, ಕೆದಕದೇ ಇಲ್ಲ. ಸುಮ್ಮನೆ ಈ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗುಂಡಿ ಬಿಚ್ಕೊಂಡ್ಬಿಟ್ಟು ಅವಾಗ ಕೊಡತ್ರ ಅವಾಗ ಕೊಡ್ತೀರಪ್ಪ. ಹೌದು, ಕೆದಕ್ರಿ. ಯಾರ್ರಿ ಬೇಡ ಅಂದಿರೋದು ನಿಮ್ಮನ್ನ? ಎಲ್ಲರೂ ಹೇಳ್ತಿರೋದಕ್ಕೆ. ಎಸ್. ಮಹಾರಾಷ್ಟ್ರ ಚುನಾವಣೆ ಸನಿಹದಲ್ಲೇ ನಡೆದ ರಾಜಕೋಟ್ನಲ್ಲಿ ಶಿವಾಜಿ ಪ್ರತಿಮೆ ಕುಸಿತ ಪ್ರಕರಣವನ್ನ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು NDA ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಮೋದಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಹೊತ್ತಲ್ಲಿಯೇ ಖುದ್ದು ಪ್ರಧಾನಿ ಮೋದಿ ಅವರು ಕ್ಷಮೆ ಕೇಳಿದ್ದಾರೆ. ಪಾಲ್ಘರ್ ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ನಾನಿಲ್ಲಿ ಬಂದಿಳಿದ ಕೂಡಲೇ ವಿಗ್ರಹ ಕುಸಿತದ ಬಗ್ಗೆ ಶಿವಾಜಿಯಲ್ಲಿ ಕ್ಷಮೆ ಕೇಳಿದ್ದೀನಿ. ಈ ಘಟನೆಯಿಂದ ನೊಂದಿರುವಂತಹ ಎಲ್ಲರಿಗೂ ನಾನು ಕ್ಷಮೆಯಾಚಿಸ್ತೀನಿ. ಈ ಘಟನೆಯಿಂದ ಛತ್ರಪತಿ ಶಿವಾಜಿಯನ್ನ ದೈವವಾಗಿ ಪರಿಗಣಿಸಿದವರಿಗೆ ತುಂಬಾನೇ ನೋವಾಗಿದೆ. ನಮಗೆ ಈ ದೈವಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಛತ್ರಪತಿ ಶಿವಾಜಿ ಎಂಬುದು ಬರೀ ಹೆಸರಲ್ಲ, ಅದು ದೇವರು ಅಂತ ಹೇಳಿದ್ರು. ಇದರ ನಡುವೆ ಶಿವಾಜಿ ಪ್ರತಿಮೆ ನಿರ್ಮಾಣದ ಸಲಹೆಗಾರ ಚೇತನ್ ಪಾಟೀಲ್ರನ್ನ ಕ್ರೈಂ ಬ್ರಾಂಚ್ ಪೊಲೀಸರು ಬಂಧಿಸಿದ್ದಾರೆ. ಆದರೆ ವಿಗ್ರಹ ಪೀಠದ ನಿರ್ಮಾಣದ ಕೆಲಸ ಮಾತ್ರ ತನಗೊಪ್ಪಿಸಿದ್ರು. ವಿಗ್ರಹ ಕೆಲಸವನ್ನ ಥಾಣೆ ಕಂಪನಿಗೆ ವಹಿಸಲಾಗಿತ್ತು. ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಚೇತನ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. पहला काम मेरे आराध्य देव छत्रपति शिवाजी महाराज में उनके चरणों में ಆ ಲೊಕೇಶನ್ಗಿರೋ ವಿಂಡು ಮತ್ತಿತರ ಕಂಡೀಷನ್ಸ್ ಆಫ್ ವೆದರ್ಸು ಇದೆಲ್ಲ ನೋಡಿಲ್ಲ ಯಾರುವೆ. ಸ್ಟ್ರಕ್ಚರಲ್ಲಿ ಕಂಪ್ಲೀಟ್ಲಿ ರಾಂಗ್ ಹೋಗಿರ್ತಾರೆ. ಮತ್ತು ಇದರ ಜೊತೆಗೆ ಇನ್ನು ಯಾರ್ಯಾರು ಕೈಯಾಡಿಸಿರ್ತಾರೋ, ಭಾರತದಲ್ಲಿ ಯಾವುದ್ರಲ್ಲಿ ಯಾರು ಬೇಕಾದ್ರೂ ಕೈಯಾಡಿಸ್ಬೋದು ಕಾಸಿನ ವ್ಯವಹಾರ ಬಂದರೆ. ಹಾಗಾಗಿ ಅದು ಆಗಿದೆ. ಇಲ್ಲದೇ ಇದ್ದರೆ ಬೀಳಕ್ಕಾಗಲ್ಲ. ಬಟ್ ಈ ರೀತಿ ಆಗೇ ಇಲ್ಲ ಅನ್ಕೋಬೇಡಿ. ಭಾಳ ಮುಂದುವರಿದ ದೇಶಗಳಲ್ಲೂ ಆಗಿರೋದು ನಾನು ನೋಡಿದ್ದೀನಿ. ಇದನ್ನು ಭಾಳ ದುಡ್ಡು ಖರ್ಚು ಮಾಡಿರೋದು. ಫಾರ್ ಎಕ್ಸಾಂಪಲ್, ಈ 2000 ವರ್ಷ ಬಂತಲ್ಲ, ಈಗ ಇದು 24. ನಾನು ಮಾತಾಡ್ತಿರೋದು 2000 ಅಂದರೆ ಆ ಹೊಸ 1000 ವರ್ಷ ಸಂವತ್ಸರದಲ್ಲಿ ಪ್ರಾರಂಭ ಆಯ್ತಲ್ಲ ಅದು. ಆಗ ಲಂಡನ್ನಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ರು. ಅದು ಓಪನ್ ಆಗಿದ್ದು ಅದೇನೋ Y2K 2YK ಬ್ರಿಡ್ಜ್ ಆ ಥರ ಏನೋ ಅದು ಕರೆದಿದ್ರು ಅದನ್ನು. ಅದು ಓಪನ್ ಆಗಿ 3ನೇ ದಿನಕ್ಕೆ ಅಡಕ್ ಶಟ್ ಆಗಿಬಿಟ್ಟಿತ್ತು. ಟರಕ್ ಅಂತ ಬಂದ್ ಮಾಡಿಬಿಟ್ಟು ಎಲ್ಲರೂ ಆಮೇಲೆ ಅದನ್ನೇನೋ ರಿಪೇರಿ ಮಾಡ್ಕೊಂಡ್ರು. ಹಾಗಾಗಿ ಕೆಲವು ಸರಿ ಸ್ಟ್ರಕ್ಚರಲಿ ವೆನ್ ಯು ಕಂಪ್ಲೀಟ್ಲಿ ಗೋ ರಾಂಗ್ ಈ ಥರದ್ದು ಆಗುತ್ತೆ. ಬಟ್ ಇದರಿಂದ ಭ್ರಷ್ಟತೆಗೆ ಇಷ್ಟತೆ ಇದ್ರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನೇರ ಪ್ರಧಾನಿನೇ ಜವಾಬ್ದಾರ. ಪ್ರಧಾನಿ ಯಾಕೆ ಆಗ್ತಾರ್ರಿ? ಕ್ಷಮೆ ಕೇಳಿದ ತಕ್ಷಣ ಕ್ಷಮೆ ಕೇಳ್ತಿರೋದು ಅವರು ಅವರದ್ದೇ ಆದ ವೈಯಕ್ತಿಕ ಕಾರಣಗಳು ಹಾಗೂ ಬಹಿರಂಗವಾಗಿ ಕೇಳಬೇಕು. ನಾನೇ ಉದ್ಘಾಟನೆ ಮಾಡಿದ್ದು ಹಿಂಗೆ ಆಯ್ತಲ್ಲಪ್ಪ ಅಂತ. ಅದಕ್ಕೆ ಅವ್ರು ಯಾಕೆ ಆಗ್ತಾರೆ ಕೂತ್ಕೊಂಡು? ಏನು ಅವರೇನು ಸಿಮೆಂಟ್ ಕಲಸ್ಬಿಟ್ಟು ಅಲ್ಲಿ ಮೆತ್ತಿರ್ತಾರ ಕೂತ್ಕೊಂಡು? ಅವ್ರಿಗೇನಾಗಲ್ಲ, ಅದು ಯಾರಾದರೂ ಆಗಲ್ಲ ಅಂತ ನಾನು ಹೇಳೋದು ಅಲ್ವಾ. ಈಗ ಇಲ್ಲಿ ಚೀಫ್ ಮಿನಿಸ್ಟರ್ಗಳು ಯಾವುದೋ ಒಂದು ಬ್ರಿಡ್ಜನ್ನೋ ಫ್ಲೈಓವರ್ನೋ ಅಥವಾ ರಸ್ತೆಗೆ ಟಾರ್ ಹಾಕಿದ್ದಕ್ಕೆ MLAಗಳು ನಿಂತ್ಕೊಂಡು ಫೋಟೋ ತೆಗೆಸಿರ್ತೀರಿ. 3ನೇ ದಿನಕ್ಕೆ ನಮ್ಮವ್ರಿಗೆ ಹಿಂಗೆ ತೆಗೆದ್ರೆ ಹಂಗಂಗೇ ಬತ್ತಿರುತ್ತೆ. ದೋಸೆ ಇಡ್ಲಿ ಬಂದಂಗೆ ಒಳ್ಳೆ. ಅದಕ್ಕೇನು ಹೇಳಬೇಕು? ಹಂಗಲ್ಲ ಅದು. ಬಟ್ ಇಟ್ಸ್ ಎ ವೆರಿ ಸ್ಯಾಡ್ ರಿಫ್ಲೆಕ್ಷನ್ ಆಫ್ ಅವರ್ ಸಿಸ್ಟಮು ಪ್ಲಾನಿಂಗ್ ಎಲ್ಲ.